ಬೆಳಗಿನ ಟೈಮಲ್ಲಿ ರುಚಿಯಾಗಿ ಈಸಿ ಆಗಿರೋವಂಥ ತಿಂಡಿ ಮಾಡಬೇಕಾ? ಹಾಗಿದ್ರೆ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋನ ಟ್ರೈ ಮಾಡೋದನ್ನು ಮರಿಬೇಡಿ. ರೆಸಿಪಿ ಮಾತ್ರ ಆಸಮ್ ಅಂತ ಹೇಳ್ಬೋದು. ಯಾರು ಈ ಒಂದು ತರಕಾರಿಯನ್ನು ಇಷ್ಟನೇ ಆಗಲ್ಲ ಅಂತ ಏಟ್ ಮಾಡ್ತೀರಾ ಅಂಥವ್ರು ತುಂಬ ಇಷ್ಟಪಟ್ಟು ಈ ಒಂದು ರೆಸಿಪಿಯನ್ನು ಮಾಡ್ಕೊಂಡು ತಿಂತೀರಾ. ಮನೆಯವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಇದು ಏನರಿಂದ ಮಾಡಿದ್ದೀವಿ, ಯಾವ ತರಕಾರಿ ಅಂತ. ಅಷ್ಟು ಅದ್ಭುತವಾಗಿರುವಂಥ ರುಚಿ ಸಕ್ಕತ್ತಾಗಿ ಬರುತ್ತೆ, ಸೂಪರಾಗಿ ಇರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಸುಮಾರು ಒಂದು 4 ತೊಗೊಂಡಿದ್ದೀನಿ. ಇಲ್ಲಿ ಒಂದು 4 ಅಂದರೆ ಹತ್ರ ಒಂದು 1/4 kg ಸ್ವಲ್ಪ ಜಾಸ್ತಿ ಬರೋವಂಥ ಮೂಲಂಗಿಯನ್ನು ಮೇಲ್ಭಾಗ ಎಲ್ಲ ಚೆನ್ನಾಗಿ ಪೀಲ್ ಮಾಡಿ ಅದನ್ನು ಕೊಬ್ಬರಿ ತುರಿತೀವಲ್ವ ಅದರಲ್ಲಿ ನೀಟಾಗಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಅದು ಉಪ್ಪು ಹಾಕೋದ್ರಿಂದ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಬಿಟ್ಬಿಡುತ್ತೆ. ನಮಗೆ ನೀರಿನಂಶ ಇತ್ತು ಅಂತಂದರೆ ಈ ಒಂದು ರೆಸಿಪಿಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನು ಹೇಳ್ದಾಗೆ ಒಂದು 10 ನಿಮಿಷ ಉಪ್ಪನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡೋಣ. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ನಾವು ಇದನ್ನು ಚೆನ್ನಾಗಿ ಸ್ವೀಸ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಪೂರ್ತಿ ಅದರಲ್ಲಿ ಇರೋವಂಥ ನೀರಿನಂಶ ಹೋಗ್ಬಿಡ್ಬೇಕು ಸ್ನೇಹಿತರೆ. ಇದರಲ್ಲಿ ನೀರಿನಂಶ ಇತ್ತು ಅಂತ ಹೇಳಿದ್ರೆ ನಾವು ಸ್ಟಫ್ ಮಾಡಿ ಪರಾಟನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಆ ನೀರಿನಂಶ ಎಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಬೇಗ ಆಗಿಬಿಡುತ್ತೆ ಮತ್ತು ರುಚಿಯಾಗಿರುತ್ತೆ. ಲಂಚ್ ಬಾಕ್ಸಿಗೂ ಕೂಡ ಸಕ್ಕತ್ತಾಗಿ ಇರುತ್ತೆ. ಮೂಲಂಗಿ ಪರಾಟ ತುಂಬ ಅಂದರೆ ಅದ್ಭುತವಾಗಿ ಬರುತ್ತೆ. ಗೊತ್ತೇ ಆಗೋದಿಲ್ಲ ನಾವು ಮೂಲಂಗಿನಲ್ಲಿ ಮಾಡಿದ್ದೀವಿ ಅಂತ. ನೋಡಿ ಇವಾಗ ಪೂರ್ತಿಯಾಗಿ ಆಗಿದೆ. ಇದನ್ನೆಲ್ಲ ಈ ಥರ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ತಾ ಹೋಗೋಣ. ಫೈನ್ ಚಾಪ್ ಆಗಿರೋ ಅಂಥ ಕರಿಬೇವಿನ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ. ನೀವು ಮಕ್ಕಳಿದ್ದಾರೆ ಖಾರ ಆಗುತ್ತೆ ಅಂದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಬಹುದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ, ಕೊತ್ತಂಬರಿ ಸೊಪ್ಪಲ್ಲಿ ಆದಷ್ಟು ಬರೀ ಸೊಪ್ಪನ್ನೇ ಹಾಕಿ, ಒಂದು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಹಾಕಿದ್ದೀನಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ರುಚಿಗೆ ಉಪ್ಪು ನೋಡ್ಕೊಂಡು ಹಾಕಿ. ಆವಾಗಲೂ ಸ್ವಲ್ಪ ಹಾಕಿರ್ತೀವಿ, ಸೊ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಬೇಕು. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆಪ್ಷನಲ್ ಆಗಿ ತೊಗೊಂಡು ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನನಗೆ ತುಂಬ ಇಷ್ಟ ಮತ್ತು ಹಾಕಿದ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪೂರ್ತಿಯಾಗಿ ಹೊಂದ್ಕೊಬೇಕು. ನಮಗೆಲ್ಲೂ ಆ ಬಿಳಿ ಭಾಗ ಕಾಣಬಾರ್ದು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು, ಮೇಡಮ್ ನೀವೊಂದು 1/4 kg ಮೇಲೆ ತೊಗೊಂಡಿದ್ದೀರಾ, ಇಷ್ಟೇನ ಆಗಿದ್ದು? ಹೌದು ಸ್ನೇಹಿತರೆ, ಅದರಲ್ಲಿ ನಾವು ನೀರಿನಂಶ ಎಲ್ಲ ತೆಗೆದುಬಿಟ್ವಿ ಅಲ್ವಾ, ಸೊ ಇಷ್ಟ ಆಯಿತು. ಬನ್ನಿ ಇವಾಗ ಮಾಮೂಲು ನಾವು ಚಪಾತಿ ಹಿಟ್ಟನ್ನು ಕಲಸಿಟ್ಕೋತೀವಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಸಿಟ್ಕೊಂಡಿರೋದು ಅಷ್ಟೇ. ಇದನ್ನು ಸ್ವಲ್ಪ ಲಟ್ಟಿಸ್ಕೋತೀನಿ, ಜಾಸ್ತಿ ಲಟ್ಸೋದಿಲ್ಲ. ಇದು ಜಾಸ್ತಿ ಏನೂ ಲಟ್ಸೋದು ಬೇಕಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಸ್ಟಫ್ ಮಾಡಬೇಕಲ್ವ, ಅದಕ್ಕೆ ಇವಾಗ ನಾನು ಸ್ವಲ್ಪ ಲಟ್ಟಿಸ್ಬಿಟ್ಟು ಅದರಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಆ ಉಂಡೆಯನ್ನು ಇಟ್ಬಿಟ್ಟು ನೀಟಾಗಿ ಫಿಲ್ ಮಾಡ್ಕೋತೀನಿ. ಈಸಿಯಾಗಿ ಫಿಲ್ ಆಗುತ್ತೆ, ಆರಾಮ್ಸೆ ಮಾಡ್ಬೋದು. ನೋಡಿ ನೀಟಾಗಿ ಈ ಥರ ಹಿಂಗೆ ಫಿಲ್ ಆಗಿದೆ. ಎಕ್ಸ್ಟ್ರಾ ಏನೂ ತೆಗಿಯೋದು ಬೇಡ. ನೋಡಿ ನೀಟಾಗಿ ಈ ಥರ ಹಿಂಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ಬಿಳಿ ಎಳ್ಳು ಹಾಕ್ಕೊಂಡು ಲಟ್ಟಿಸ್ಬೋದು. ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕೂಡ ಲಟ್ಟಿಸ್ಬೋದು. ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಲಟ್ಟಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ವಾ, ಈಸಿಯಾಗಿ ಲಟ್ಟಿಸ್ಬಿಡ್ಬೋದು. ತುಂಬ ತೆಳುವಾಗಿ ಲಟ್ಟಿಸ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ. ಇದನ್ನು ಪರಾಟ ಅಂದರೆ ಸ್ವಲ್ಪ ದಪ್ಪನೇ ಬರುತ್ತೆ. ನೋಡಿ ಈ ರೀತಿಯಾಗಿ ಆರಾಮ್ಸೆ ಬರುತ್ತೆ, ಎಲ್ಲೂ ಕೂಡ ಅದು ಡ್ಯಾಮೇಜ್ ಆಗೋದಿಲ್ಲ. ಯಾವಾಗ ಆಗಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನೀರಿನಂಶ ಪೂರ್ತಿಯಾಗಿ ಕಡಿಮೆ ಇರಬೇಕು. ಕಡಿಮೆ ಅಂದರೆ ಇರಲೇಬಾರ್ದು ಸ್ನೇಹಿತರೆ. ಆದಷ್ಟು ಚೆನ್ನಾಗಿ ಅದನ್ನು ರಸ ಎಲ್ಲ ತೆಗೆದುಬಿಟ್ಟು ತೊಗೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಬೇಕಾಗತ್ತೆ. ಪ್ರತಿಯೊಂದನ್ನು ಒಂದೇ ಸಲ ಈ ರೀತಿ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನೋಡಿ ಇಷ್ಟು ದಪ್ಪ ಬರುತ್ತೆ, ಎಲ್ಲೂ ಕೂಡ ಸ್ವಲ್ಪ ಕೂಡ ಏನೂ ಆಗಿಲ್ಲ.
ನಾನು ಪ್ರತಿಯೊಂದನ್ನು ಇದೇ ರೀತಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ತವಾನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ನೀವು ಆಪ್ಷನಲ್ ಆಗಿಯೂ ಕೂಡ ಎಣ್ಣೆ ತೊಗೊಳ್ಬೋದು. ನಮ್ಮ ಮನೆಯಲ್ಲಿ ನಾನು ಕಡಿಮೆ ಉಪಯೋಗಿಸ್ತೀನಿ ಅನ್ನೋ ಹಾಗಿದ್ರೆ ಎಣ್ಣೆ ಹಾಕ್ದೇ ಡ್ರೈ ರೋಸ್ಟ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದ್ರ ಮೇಲೆ ಲಟ್ಸಿರೋ ಅಂಥ ಪರಾಟ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಇನ್ನು ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನಾನು ಹೇಳ್ದಾಗೆ ನೀವು ಎಣ್ಣೆನೂ ಕೂಡ ಸ್ಕಿಪ್ ಮಾಡ್ಬೋದು. ಇವನ್ ಇದು ಡಯಟ್ ರೆಸಿಪಿ ಕೂಡ ಹೌದು ಸ್ನೇಹಿತರೆ. ನೀವು ಇದಕ್ಕೆ ಉಪ್ಪು ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಕೂಡ ಇದು ಡಯಟ್ ರೆಸಿಪಿ. ನೀವಿದ್ರೂ ಕೂಡ ಇದು ಡಯಟ್ ಅಂತಲೇ ಹೇಳ್ಬೋದು. ಮತ್ತು ಆರೋಗ್ಯಕ್ಕೆ ಎಲ್ಲರೂ ಕೂಡ ತಿನ್ಬೋದು, ತುಂಬ ಒಳ್ಳೆಯದು. ಮಕ್ಕಳಿಂದ ದೊಡ್ಡವ್ರ ತನಕನೂ ಕೂಡ ತಿನ್ಬೋದು. ಇದೇ ರೀತಿಯಾಗಿ ಎರಡೂ ಕಡೆನೂ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಪೂರ್ತಿ ಸ್ವಲ್ಪ ಹಸಿಯಾಗಿರೋದಕ್ಕಿಂತ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ, ಮುಂದೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಾವು ಎಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಂತ ನೋಡಿ. ಇವಾಗ ಎರಡೂ ಸೈಡು ಕೂಡ ಫ್ರೈ ಆಗ್ತಾ ಬರ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಬಂದರೆ ಸೈಡ್ ಎಡ್ಜಸ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ರೆಡಿ ಆಗಿದೆ ಸ್ನೇಹಿತರೆ. ನೀವು ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿ ಯಾವುದೇ ಕರಿ ಬೇಡ, ಚಟ್ನಿ ಬೇಡ, ಏನು ಬೇಡ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಬೋದು ಬೇಕು ಅಂತ ಹೇಳಿದವರು. ಇಲ್ಲ ಅಂತ ಹೇಳಿದ್ರೆ ಬರೀ ಮೊಸರಲ್ಲೂ ಕೂಡ ತಿನ್ಬೋದು. ನನಗೆ ಅದು ಬೇಡ ಅಂದರೆ ಹಾಗೆ ತಿನ್ನೋದಕ್ಕೂ ಕೂಡ ಸಖತ್ತಾಗಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನು ಹೇಳ್ದಾಗೆ ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಫಸ್ಟು ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ, ಸಖತ್ತಾಗಿತ್ತು. ನಾನು ನೈಟ್ ಊಟಕ್ಕೆ ಇದನ್ನು ರೆಡಿ ಮಾಡಿದ್ದೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.